ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾವುದೇ ಧರ್ಮ ಅಥವಾ ಗ್ರಂಥಗಳು ಮನುಷ್ಯನ ಆಹಾರ ಪದ್ಧತಿಯ ಉಲ್ಲೇಖ ಮಾಡಿಲ್ಲ. ಆಹಾರ ಕ್ರಮದ ಆಯ್ಕೆ ಆ ಜೀವಿಗೆ ಬಿಟ್ಟಿದ್ದು ಅನ್ನುತ್ತೆ ಧರ್ಮ. ಆದರೆ ನಮ್ಮ ದೇಹದಲ್ಲಾಗೋ ಅನಾರೋಗ್ಯಗಳಿಗೆ ನಮ್ಮ ಆಹಾರ ಪದ್ಧತಿಯೇ ಕಾರಣ ಎನ್ನುತ್ತೆ ಗೀತೆ. ಇಂತಹ ಆಹಾರ ಸೇವನೆಯಿಂದ ನಮ್ಮ ದೇಹ ಬಹುಬೇಗನೆ ಕುಂಠಿತಗೊಳ್ಳುತ್ತೆ. ಅಲ್ಲದೆ ನಾನಾ ರೋಗ ರುಜಿನಗಳಿಗೆ ಮನುಷ್ಯ ತುತ್ತಾಗ್ತಾನೆ ಎಂದಿದ್ದಾನೆ ಆ ಪರಮಾತ್ಮ. ಬನ್ನಿ, ಹಾಗಿದ್ರೆ ಯಾವೆಲ್ಲ ಆಹಾರಗಳ ಸೇವನೆ ಉತ್ತಮ, ಹಾಗೆ ಯಾವೆಲ್ಲ ಆಹಾರ ಪದ್ಧತಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಆಹಾರ ವಿಜ್ಞಾನ ಮತ್ತು ಆರೋಗ್ಯಪೂರ್ಣ ಜೀವನದ ಬಗ್ಗೆ ಸಾಕಷ್ಟು ವಿವರಣೆಗಳಿವೆ. ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯಸ್ಸನ್ನು ಹೆಚ್ಚಿಸುತ್ತವೆ, ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತವೆ, ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಗಳನ್ನು ಹೆಚ್ಚಿಸುತ್ತವೆ. ಅಂಥ ಆಹಾರಗಳು ರಸಯುಕ್ತವಾಗಿರುತ್ತವೆ, ಜಿಡ್ಡಿನಿಂದ ಕೂಡಿರುತ್ತವೆ, ಆರೋಗ್ಯಕರವಾಗಿರುತ್ತವೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತವೆ ಎಂದು ಗೀತೆಯಲ್ಲಿ ಉಲ್ಲೇಖಿಸಲಾಗಿದೆ. ಬಹು ಕಹಿಯಾದ, ಹುಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಲಾದ ಮತ್ತು ಸುಡುತ್ತಿರುವ ಆಹಾರಗಳು ರಾಜಸ ಸ್ವಭಾವದವರಿಗೆ ಪ್ರಿಯವಾಗಿರುತ್ತವೆ ಅನ್ನುತ್ತೆ ಗೀತೆ. ಇಂತಹ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುತ್ತವಂತೆ. ನಾವು ಊಟ ಮಾಡೋದಕ್ಕೂ 3 ಗಂಟೆಗಳಿಗೂ ಮೊದಲೇ ಸಿದ್ಧಪಡಿಸಿಟ್ಟ ಆಹಾರ ಹಾಗೂ ರುಚಿಯಿಲ್ಲದ ಕೆಡುತ್ತಿರುವ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾಗಿರುತ್ತವೆ ಎಂದು ಉಲ್ಲೇಖಿಸಿದೆ. ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಈ ರೀತಿಯಾಗಿ ನಾವು ಸೇವಿಸಿದರೆ ನಮ್ಮ ಜೀವಿತಾವಧಿಯನ್ನ ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಮನಃಶುದ್ಧಿ ಮತ್ತು ದೈಹಿಕ ಬಲವರ್ಧನೆ ಮಾಡಿಕೊಳ್ಳುವುದು ಕೂಡ ಮನುಷ್ಯನ ಕರ್ತವ್ಯವಂತೆ. ಇವು ಆಹಾರ ಸೇವನೆಯ ಪ್ರಮುಖ ಉದ್ದೇಶಗಳು. ನಮ್ಮ ಪೂರ್ವಜರು ಆರೋಗ್ಯಕ್ಕೆ ಪೂರಕವಾದ ಜೀವಿತಾವಧಿಯನ್ನು ಹೆಚ್ಚಿಸುವ ಆಹಾರಗಳನ್ನು ಆಯ್ಕೆ ಮಾಡಿ ಅದನ್ನು ತಮ್ಮ ಮುಂದಿನ ಪೀಳಿಗೆಗಳಿಗೆ ಪರಿಚಯಿಸಿದ್ದಾರೆ. ಅದರಂತೆ ಹಾಲು, ಹಾಲಿನ ಉತ್ಪನ್ನಗಳು, ಸಕ್ಕರೆ, ಅಕ್ಕಿ, ಗೋಧಿ, ಹಣ್ಣುಗಳು ಮತ್ತು ತರಕಾರಿಗಳು ಸಾತ್ವಿಕ ಗುಣ ಹೊಂದಿರುವ ಮಾನವರಿಗೆ ಬಹಳ ಪ್ರಿಯವಾದವು. ಪ್ರಾಕೃತಿಕವಾಗಿ ದೊರೆಯುವ ಶುದ್ಧ ಆಹಾರವು ಶರೀರ ಪೋಷಣೆಗೆ ಅತ್ಯುತ್ತಮ. ಆದರೆ ಮಾಂಸ, ಮೀನು, ಮೊಟ್ಟೆ ಮೊದಲಾದವುಗಳು ಆರೋಗ್ಯಕ್ಕೂ ಆಧ್ಯಾತ್ಮಿಕ ಪ್ರಗತಿಗೂ ಮಾರಕ ಎನ್ನುತ್ತೆ ಗೀತೆ. ಯಾಕೆಂದ್ರೆ ಮಾಂಸಾಹಾರ ಸೇವನೆ ನಮ್ಮ ಇಂದ್ರಿಯಗಳನ್ನು ಕೆಣಕುತ್ತೆ, ಉದ್ರೇಕಿಸುತ್ತೆ, ಪ್ರಚೋದಿಸುತ್ತೆ ಅನ್ನುತ್ತೆ ಗೀತೆ. ಆದರೆ ಹಾಲು ಉಳಿದೆಲ್ಲ ಆಹಾರಗಳಿಗಿಂತ ಆರೋಗ್ಯಪೂರ್ಣ ಮತ್ತು ಪರಿಪೂರ್ಣ ಆಹಾರವಾಗಿದೆ. ಇದರ ಉತ್ಪನ್ನಗಳಾದ ಮೊಸರು, ಬೆಣ್ಣೆ, ಗಿಣ್ಣು ಹೇರಳವಾದ ಜೀವಸತ್ವಗಳಿಂದ ಕೂಡಿರುತ್ತವೆ ಅನ್ನೋದು ಆಯುರ್ವೇದ ಶಾಸ್ತ್ರವು ಉಲ್ಲೇಖಿಸಿದೆ. ಭಗವದ್ಗೀತೆಯಲ್ಲಿ ತಾಮಸಿಕ ಆಹಾರದ ವಿವರಣೆಯನ್ನು ನೀಡುತ್ತಾ ಯಾವುದೇ ಆಹಾರವನ್ನು ತಯಾರಿಸಿದ 3 ಗಂಟೆಯ ನಂತರ ಸೇವಿಸಬಾರದು ಎಂದು ಹೇಳಿದೆ. ಏಕೆಂದರೆ ಬೇಯಿಸಿದ 3 ಗಂಟೆಗಳ ನಂತರ ಅದು ಕೆಡಲಾರಂಭಿಸುತ್ತದೆ. ಇಂತಹ ತಾಮಸಿಕ ಆಹಾರವು ಸಾತ್ವಿಕ ಗುಣದವರನ್ನು ಕೂಡ ತಮೋಗುಣಕ್ಕೆ ಎಳೆಯುತ್ತದೆ. ದೇವೋತ್ತಮ ಪರಮಪುರುಷನಿಗೆ ನಿವೇದಿಸಲ್ಪಟ್ಟ ಸಾಧು ಸಜ್ಜನರ, ಅದರಲ್ಲಿಯೂ ಆಧ್ಯಾತ್ಮಿಕ ಗುರುಗಳು ಸೇವಿಸಿದ ಆಹಾರವನ್ನು ಸೇವಿಸುವುದು ಅತ್ಯಂತ ಪ್ರಶಸ್ತವಾದದ್ದು. ಅದರ ಹೊರತಾಗಿಯೂ ಎಂಜಲು ಆಹಾರವನ್ನು ಸೇವಿಸುವುದು ತಮೋಗುಣವನ್ನು ಸೂಚಿಸುತ್ತದೆ. ಭಗವದ್ಗೀತೆಯಲ್ಲಿ ಸ್ಪಷ್ಟಪಡಿಸಿರುವಂತೆ ಅತ್ಯುತ್ತಮ ಆಹಾರವೆಂದರೆ ಅದು ದೇವೋತ್ತಮ ಪರಮಪುರುಷನಿಗೆ ಅರ್ಪಿಸಿದ ಆಹಾರ ಮಾತ್ರ. ಕೃಷ್ಣನು ತಾನು ಭಕ್ತಿಯಿಂದ ತಯಾರಿಸಿದ ಯಾವುದೇ ಆಹಾರವನ್ನು ಸ್ವೀಕರಿಸುವುದಾಗಿ ಹೇಳಿದ್ದಾನೆ. ಭಕ್ತಿ ಮತ್ತು ಪ್ರೀತಿಯಿಂದ ಏನನ್ನು ಅರ್ಪಿಸಿದರೂ ಭಗವಂತನು ಸ್ವೀಕರಿಸುತ್ತಾನೆಂಬುದು ದಿಟವಾದರೂ ಸಾತ್ವಿಕ ಆಹಾರವನ್ನೇ ನೈವೇದ್ಯಕ್ಕೆ ಬಳಸೋದು ಪದ್ಧತಿಯಾಗಿ ರೂಢಿಯಲ್ಲಿದೆ. ಯಾವುದೇ ವ್ಯಕ್ತಿಯು ಆಹಾರ ಸೇವನೆಗೂ ಮುನ್ನ ಅದನ್ನು ಭಗವಂತನಿಗೆ ಅರ್ಪಿಸಬೇಕು. ನಂತರ ಸೇವಿಸಿದರೆ ಆಹಾರವು ಆರೋಗ್ಯಕಾರಿ, ಸ್ವಾದಿಷ್ಟ ಮತ್ತು ಸತ್ವಪೂರ್ಣ ಆಹಾರವಾಗಿ ಮಾರ್ಪಟ್ಟಿರುತ್ತದೆ.
ನಮ್ಮ ಪೂರ್ವಿಕರು ಯಾವುದನ್ನು ಸುಮ್ಮನೆ ಮಾಡಿಲ್ಲ. ಆಹಾರ ಪದ್ಧತಿ ಅವರವರ ನಿರ್ಧಾರ. ಅದರಲ್ಲೇ ಉತ್ತಮವಾಗಿ ಭೋಜಿಸಿದ್ರೆ ಆರೋಗ್ಯ ವೃದ್ಧಿಯಾಗುವುದರೊಂದಿಗೆ ಆಯಸ್ಸು ಗಟ್ಟಿಯಾಗುತ್ತೆ. ಹಾಗೆ ರೋಗ ರುಜಿನಗಳಿಂದ ನರಳುವುದಿಲ್ಲ ಎನ್ನುವುದು ಗೀತೆಯ ಶ್ಲೋಕದ ಸಾರ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.